ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಇವತ್ತು ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಸೆಮಿಫೈನಲ್ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನಡೀತಾ ಇದೆ. ಅದರ ಬಗ್ಗೆ ಕೆಲವೊಂದು ವಿಷಯನ ತಿಳಿಸ್ಕೊಡ್ಬೇಕಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ. ಮ್ಯಾಚ್ ಎಲ್ಲಿ ನಡೀತಾ ಇದೆಯಪ್ಪ ಅಂತಂದರೆ ದುಬೈ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಇಂಡಿಯಾ ಮ್ಯಾಚ್ ನಡೆಯೋದು ದುಬೈಯಲ್ಲೇ. ಅಲ್ಲಿ ಆ ಪಿಚ್ ಅಂತೂ ನನ್ನ ಪ್ರಕಾರ 250 280 ಮ್ಯಾಕ್ಸಿಮಮ್ 300 ಅಂತೂ ಇದುವರೆಗೂ ನಡೆದಿರೋ ಮ್ಯಾಚ್ಗಳಲ್ಲಿ ಬಂದಿಲ್ಲ. ಇವತ್ತು ಕೂಡ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಮ್ಯಾಕ್ಸಿಮಮ್ 200ಇಂದ 300 ಒಳಗಡೆ, 300+ ಅಂತೂ ರನ್ ಬರೋಲ್ಲ. ಯಾಕಂದರೆ ಅಂಥ ಪಿಚ್ ಅದು ಬ್ಯಾಟಿಂಗ್ ಪಿಚ್ ಅಲ್ಲ, ಇಬ್ಬರಿಗೂ ಸಪೋರ್ಟ್ ಮಾಡುತ್ತೆ. ಬ್ಯಾಟಿಂಗ್ ಆಡೋರಿಗೂ ಚೆನ್ನಾಗಿ ಆಡ್ಬೋದು, ಯಾಕಂದರೆ ಅಲ್ಲೂ ಚೆನ್ನಾಗಿ ಆಡಿದರೆ ಬ್ಯಾಟಿಂಗ್ 100s ಎಲ್ಲ ಬಂದಿದೆ. ಬಟ್ ಬೌಲಿಂಗು ಕೂಡ ಅದೇ ರೀತಿ ಸಪೋರ್ಟ್ ಆಗುತ್ತೆ. ಇನ್ನು ವಿಷಯಕ್ಕೆ ಬಂದರೆ ಆಸ್ಟ್ರೇಲಿಯಾ ಅವರ ಮೈನ್ 5 ಪ್ಲೇಯರ್ಸ್ ಇಲ್ದಲೇ ಚಾಂಪಿಯನ್ಸ್ ಟ್ರೋಫಿಗೆ ಎಂಟ್ರಿ ಕೊಟ್ಟರು. ಆದರೂ ಕೂಡ ಸೆಮಿಫೈನಲ್ ತನಕ ಬಂದಿದ್ದಾರೆ. ಅವ್ರ ಮೈನ್ ಪ್ಲೇಯರ್ಸು ಸ್ಟಾರ್ಕ್ ಇಲ್ಲ, ಹೆಜಲ್ವುಡ್ ಇಲ್ಲ, ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇರಲಿಲ್ಲ, ಜೊತೆಗೆ ಮಿಚೆಲ್ ಮಾರ್ಷ್ ಇರಲಿಲ್ಲ. ಯಾರೂ ಇಲ್ಲದೇ ಇದ್ದರೂ ಕೂಡ ಸ್ಟೋನಿಸ್ ಆಲ್ರೌಂಡರು ಅವರು ಕೂಡ ಇರಲಿಲ್ಲ. ಅವ್ರು ಯಾರೂ ಇಲ್ಲದೇ ಇದ್ದರೂ ಕೂಡ ಬೌಲಿಂಗ್ನ ಮ್ಯಾನೇಜ್ ಮಾಡಿಕೊಂಡು ಸೆಮಿಫೈನಲ್ ತನಕ ಬಂದಿದ್ದಾರೆ. ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚು, ಅದರಲ್ಲೂ ಸೆಮಿಫೈನಲ್ಲು, ವರ್ಲ್ಡ್ ಕಪ್ಗಳು, ಚಾಂಪಿಯನ್ಸ್ ಟ್ರೋಫಿ ಇದೆಲ್ಲ ಅಂದರೆ ತುಂಬ ಭಯ ಆಗುತ್ತೆ ಇಂಡಿಯನ್ಸ್. ಯಾಕಂದರೆ ಅವರು ಎಂಥ ಟೀಮೇ ಇರಲಿ, ಬಟ್ ಸೆಮಿಫೈನಲ್ಲು, ಫೈನಲ್ಲು, ನಾಕೌಟ್ಸು ಅಂತ ಬಂತು ಅಂದರೆ ಹೆಂಗೆ ಹುಚ್ಚರ ಆಡ್ದಂಗೆ ಆಡ್ಬಿಡ್ತಾರೆ. ನೀವೇ ನೋಡಿರ್ತೀರ, ವರ್ಲ್ಡ್ ಕಪ್ಪಲ್ಲಿ ಮ್ಯಾಕ್ಸ್ವೆಲ್ ಒಬ್ಬರೇ 201 ರನ್ ಹೊಡೆದು ವಿನ್ ಮಾಡಿಸಿದ್ದಾರೆ. ಅಂಥ ಹುಚ್ಚರು ಆಸ್ಟ್ರೇಲಿಯಾ ಅಂತ ಬಂದರೆ. ಅದಕ್ಕೋಸ್ಕರ ಇವತ್ತು ನನ್ನ ಪ್ರಕಾರ 50-50 ಇದೆ, ಯಾರು ಬೇಕಾದ್ರೆ ಗೆಲ್ಬೋದು. ಇಂಡಿಯಾಗೂ ಸ್ವಲ್ಪ ಕಷ್ಟ ಇದೆ, ಇಂಡಿಯಾಗೆ ಈಸಿ ಅಂತೂ ಇಲ್ಲ ಈ ಮ್ಯಾಚು. ಯಾಕಂದರೆ ಅವ್ರನ್ನ ಲಾಸ್ಟ್ ಟೈಮು ನಾವು ಸೋಲಿಸಿದ್ದು ಈ ODIಯಲ್ಲಿ ಯಾವಾಗಪ್ಪ ಅಂತಂದರೆ 2011 ಕ್ವಾರ್ಟರ್ ಫೈನಲ್ಸಲ್ಲಿ. 2011 ಕ್ವಾರ್ಟರ್ ಫೈನಲ್ಸ್ ಸೋಲಿಸಿದ್ದು ಅದೇ ಲಾಸ್ಟು ನನಗೆ ನೆನಪಿರೋ ಪ್ರಕಾರ. ಅದು ODIಯಲ್ಲಿ ವರ್ಲ್ಡ್ ಕಪ್ಪಲ್ಲಿ ಸೋಲಿಸಿ ಅದನ್ನು ODI ವರ್ಲ್ಡ್ ಕಪ್ನ ಲಿಫ್ಟ್ ಮಾಡಿದ್ದು. ಇವತ್ತು ಕೂಡ ಅಂಥದ್ದೇ ಚಾನ್ಸ್ ಇದೆ, ಯಾಕಂದರೆ ಫೈನಲಿಗೆ ಬಂತು ಅಂತಂದರೆ ತುಂಬ ಕಷ್ಟ. ಯಾಕಂದರೆ ಹೋದ ವರ್ಷ ಏನು ವರ್ಲ್ಡ್ ಕಪ್ಪಲ್ಲಿ ನಾವೇ ನೋಡಿರ್ತೀವಿ, 2003 ನೋಡಿದ್ದೀವಿ. ಫೈನಲ್ ಮ್ಯಾಚಾಗಿ ಬಂದಂದರೆ ಅವರು ಸೋಲಿಸೋದು ತುಂಬ ಕಷ್ಟ ನನ್ನ ಪ್ರಕಾರ. ಆಸ್ಟ್ರೇಲಿಯಾನ ವರ್ಲ್ಡ್ ಕಪ್ ಫೈನಲಲ್ಲಿ ಸೋಲಿಸಿದ್ದು ನೋಡಿದ್ದೀವಿ, ನಾವೇ ಸೋತು. ಅದು ನಮ್ಮ ಸ್ಟೇಡಿಯಮಲ್ಲೇ ಕ್ರೌಡ್ನೆಲ್ಲ ಸೈಲೆಂಟ್ ಮಾಡ್ತೀವಿ ಅಂತ ಹೇಳಿದರು ಪ್ಯಾಟ್ ಕಮಿನ್ಸ್ ಅವರು, ಹಂಗೆ ಮಾಡಿದರು. ಬಟ್ ಈ ಸಲ ಕ್ರೌಡು ಒಂದು ಬಾಲ್ ಕೂಡ ಸೈಲೆಂಟ್ ಆಗಬಾರ್ದು ಅಂತ ಹಂಗೆ ಆಡಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಇಂಡಿಯಾದವ್ರಿಗೂ ನರ್ವಸ್ನೆಸ್ ಇರುತ್ತೆ, ಯಾಕಂದರೆ ಒಂದು ಮ್ಯಾಚು ಗೆಲ್ದೇ ಬಂದಿರ್ಬೋದು. ಆದರೂ ಕೂಡ ಆಸ್ಟ್ರೇಲಿಯಾ ಅಂತ ಬಂದರೆ ಅವರು ಡಿಫ್ರೆಂಟಾಗೆ ಆಡ್ತಾರೆ. ಅದೆಂಥ ಟೀಮೇ ಇರ್ಬೋದು, ಎಂಥ ಟೀಮ್ ಇದ್ರೂ ಕೂಡ ಅವ್ರ ಪ್ಲೇಯಿಂಗ್ ಡಿಫ್ರೆನ್ಸೇ ಇದ್ದೇ ಇರುತ್ತೆ. ಯಾಕಂದರೆ ಯಾರಾದರೂ ಒಬ್ಬರು ಸ್ಟೆಪಿನ್ ಆಗೇ ಆಗ್ತಾರೆ. ಯಾಕಪ್ಪ ಅಂತಂದರೆ ಒಂದು ಮೊದಲನೇ ಮ್ಯಾಚಲ್ಲಿ ನೋಡಿರ್ಬೋದು, ಎಲ್ಲ ವಿಕೆಟ್ ಬೀಳ್ತಾಯಿದ್ರು ಕೂಡ ಅಲೆಕ್ಸ್ ಗ್ಯಾರಿ ಮತ್ತು ಜೋಸ್ ಇಂಗ್ಲೀಷ್ ಅವರು ಯಾವ ಥರ ಆಡಿದರು. ಅದಾದಮೇಲೆ ಬೌಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದರು. ಯಾಕಂದರೆ ಬೌಲರ್ಸ್ ಅವ್ರು ಮೇಯ್ನ್ ಬೌಲರ್ಸೇ ಅಲ್ಲ, ಯಾಕಂದರೆ ಅವರು ಟಾಪ್ 3 ಮೇಯ್ನು. ಅವ್ರು ಬಿಟ್ಟರೆ ಬೇರೆ ಯಾರನ್ನೂ ಅವರು ಇಂಥ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಆಡ್ಸಿರೋದು ನಾನು ನೋಡೇ ಇಲ್ಲ. ಜೋಸ್ ಹೆಜಲ್ವುಡ್ಡು, ಸ್ಟಾರ್ಕು, ಕಮಿನ್ಸ್ ಅವ್ರು 3 ಜನ ಇತ್ತು ಅಂದರೆ ಇನ್ನೂ ಸ್ಟ್ರಾಂಗಾಗಿ ಕಾಣ್ತಾಯಿತ್ತು. ಬಟ್ ಇವಾಗಲೂ ಸ್ಪೆನ್ಸರ್ ಜಾನ್ಸನ್ ಆಗಿರ್ಬೋದು, ನೇತನ್ ಎಲೈಸ್ ಆಗಿರ್ಬೋದು, ಇನ್ನೊಬ್ಬರು ದುಶ್ಮನ್ ಯಾರೋ ಇದ್ದಾರೆ, ಅವರು ಚೆನ್ನಾಗೇ ಮಾಡ್ತಾಯಿದ್ದಾರೆ. ಜೊತೆಗೆ ಮಾಮೂಲು ಅವ್ರದ್ದು ಸ್ಪಿನ್ ಅಟ್ಯಾಕ್ ಚೆನ್ನಾಗೇ ಇದೆ. ಆಡಮ್ ಜಾಂಪಾ, ಮಾರ್ನಸ್ ಲಬುಷೇನು, ಅದು ಬಿಟ್ಟರೆ ನಮ್ಮ ಮ್ಯಾಕ್ಸ್ವೆಲ್ ಇದ್ದಾರೆ, ಎಲ್ಲ ಚೆನ್ನಾಗೇ ಇದೆ. ಅವ್ರದ್ದು ಟೀಮ್ ಹೇಳ್ಕೊಬೇಕಂದ್ರೆ ಅದೇ ಮೈನ್ 3 ಫಾಸ್ಟ್ ಬೌಲರ್ಸ್ ಒಂದೇ ಅವರಿಗೆ ಮ್ಯಾಟ್ರ್ ಆಗ್ತಾಯಿದ್ದು. ಬಟ್ ಈಗ ಇರೋರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ನೋಡಬೇಕು. ಬಟ್ ನಮ್ಮ ಇಂಡಿಯಾ ಅಂತ ಬಂದರೆ ಇವತ್ತು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಸ್ಟೆಪ್ಪಿನ್ ಆಗಲೇಬೇಕು ಟೆನಿಕ್. ಅಷ್ಟು ಯಾಕಪ್ಪ ಅಂತಂದರೆ ಇದು ಸೆಮಿಫೈನಲ್, ಇದು ಸೋತ್ರೆ ಮನೆಯೇ, ಅವ್ರು ಸೋತ್ರೋ ಮನೆಯೇ, ನಾವು ಸೋತ್ರೋ ಮನೆಯೇ. ಆ ಕಾರಣಕ್ಕೋಸ್ಕರ ಅವರಿಬ್ಬರು ಸ್ಟೆಪ್ಪಿನ್ ಆಗಲೇಬೇಕು. ಜೊತೆ ಬೌಲಿಂಗ್ ನನ್ನ ಪ್ರಕಾರ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮತ್ತೆ ವರುಣ್ ಚಕ್ರವರ್ತಿನೋ ಇಲ್ಲ, ಈಗ ಯಾಕಂದರೆ ಲಾಸ್ಟ್ ಮ್ಯಾಚ್ ವರುಣ್ ಚಕ್ರವರ್ತಿ ಅವ್ರು ಬಂದಿದ್ದರು, ಇವ್ರ ಬದಲು ಸ್ಪೀಡ್ ಬಾಲರ್ ಬದಲು ಒಬ್ಬರನ್ನ ರೆಸ್ಟ್ ಮಾಡಿಸ್ಬಿಟ್ಟು ರಾಣಾ ಅವ್ರನ್ನ ರೆಸ್ಟ್ ಮಾಡಿಸ್ಬಿಟ್ಟು ಇವ್ರು ಆಡಿದರು. ಬಟ್ ಇವತ್ತು ನನ್ನ ಪ್ರಕಾರ ಬೌಲಿಂಗ್ ಚೇಂಜ್ ಮಾಡದೇ ಇದ್ರೇ ಒಳ್ಳೆಯದು. ಯಾಕಪ್ಪ ಅಂದರೆ ದುಬೈ ಪಿಚ್ಚಲ್ಲಿ ಸ್ಪಿನ್ನರ್ಸ್ಗೆ ಜಾಸ್ತಿ ಅಸಿಸ್ಟೆಂಟ್ ಸಿಗ್ತಾ ಇರೋದು. ಆ ಕಾರಣಕ್ಕೋಸ್ಕರ ಸ್ಪೀಡ್ ಇಬ್ಬರೇ ಸಾಕು. ಹಾರ್ದಿಕ್ ಪಾಂಡ್ಯ ಅವರು ಮ್ಯಾನೇಜ್ ಮಾಡ್ತಾಯಿದ್ದಾರೆ, ಜೊತೆಗೆ ಶಮ್ಮಿ ಅವರು ಕೂಡ. ಶಮ್ಮಿ ಅವರು ಹೋದ ಮ್ಯಾಚ್ 10 ಓವರ್ ಹಾಕೇ ಇಲ್ಲ. ಅದಕ್ಕೋಸ್ಕರ ಈಗೇನಿದೆ ಇದೇ 4 ಸ್ಪಿನ್ ಬೌಲರ್ಸಲ್ಲಿ ಹೋದ್ರೇ ಬೆಸ್ಟು ಅಂತ ನನ್ನ ಅನಿಸಿಕೆ. ಯಾಕಂದರೆ ವರುಣ್ ಚಕ್ರವರ್ತಿ ಅವ್ರನ್ನ ಬಿಡೋಕ್ಕಾಗಲ್ಲ. ಯಾಕಂದರೆ ಹೋದ ಮ್ಯಾಚು ಪ್ಲೇಯರ್ ಆಫ್ ದಿ ಮ್ಯಾಚು 5 ವಿಕೆಟ್ ತೆಗೆದಿದ್ದಾರೆ. ಕುಲ್ದೀಪು ಒಳ್ಳೆ ಫಾರ್ಮಲ್ಲಿದ್ದಾರೆ. ಜಡೇಜಾ ಅವ್ರನ್ನಂತೂ ಬಿಡೋಕ್ಕೆ ಅಲ್ಲ, ಅಕ್ಷರು ಜಡೇಜಾ ಅಷ್ಟು ಫಿಟ್ಟಾಗಿ ಕೂತಿದ್ದಾರೆ. ಬಿಟ್ಟರೆ ಯಾರನ್ನು ಬಿಡಬೇಕು, ವರುಣ್ ಚಕ್ರವರ್ತಿ ಅವ್ರನ್ನ ಬಿಡಬೇಕು, ಇಲ್ಲಾಂದರೆ ಕುಲ್ದೀಪ್ ಅವ್ರನ್ನ ಬಿಡಬೇಕು.
ಇಬ್ಬರು ಒಳ್ಳೆ ಫಾರ್ಮಲ್ಲೇ ಇದ್ದಾರೆ. ಯಾಕಂದರೆ ವರುಣ್ ಚಕ್ರವರ್ತಿ ಒಂದೇ ಮ್ಯಾಚ್ ಆಡಿರ್ಬೋದು, ಬಟ್ ಒಂದೇ ಮ್ಯಾಚಲ್ಲಿ ಅವ್ರ ಪೊಟೆನ್ಷಿಯಲ್ ಏನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಆ ಪಿಚ್ಚು ಅವ್ರಿಗೆ ಅಸಿಸ್ಟೆಂಟ್ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಸ್ಪೀಡ್ ಅವಶ್ಯಕತೆ ಇಲ್ಲ. ಏನಿದೆ ಇದೇ ಟೀಮು ಹೋದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಆಲ್ಮೋಸ್ಟು ಆಸ್ಟ್ರೇಲಿಯಾದವರು ಸೇಮ್ ಟೀಮಲ್ಲೇ ಬರ್ತಾರೆ. ಏನಾದರೂ ಒಂದು ಇಂಜುರಿ ಬೇರೆ ಆಗಿದೆ ಅವ್ರಿಗೆ, ಮ್ಯಾಥ್ಯೂ ಶಾರ್ಟ್ ಅವರು. ಅವ್ರ ಬದಲು ಯಾರನ್ನು ಆಡಿಸ್ತಾರೆ ನೋಡಬೇಕು. ಇನ್ನೊಬ್ರು ಯಾರೋ ರಿಪ್ಲೇಸ್ಮೆಂಟ್ ತೊಗೊಂಡಿದ್ದಾರೆ, ಏನಾಗುತ್ತೆ ಅಂತ ನೋಡಬೇಕು. ಬಟ್ ನನ್ನ ಪ್ರಕಾರ ಆಲ್ರೌಂಡರ್ನ ಯಾರನ್ನಾರು ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಕೂಡ ಆಲ್ರೌಂಡರೇ ಮ್ಯಾಥ್ಯೂ ಶಾರ್ಟ್ ಅವರು. ಯಾಕಂದರೆ ಅವರು ಸ್ಟಾರ್ಟಿಂಗ್ ಓಪನಿಂಗ್ ಮಾಡ್ತಾಯಿದ್ರು, ಜೊತೆಗೆ ಸ್ಪಿನ್ ಹಾಕ್ಕೊಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಸೇಮ್ ಆಲ್ರೌಂಡರ್ನ ಯಾರನ್ನಾರೊಬ್ಬರನ್ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ರೂಲ್ ಔಟ್ ಆಗಿದ್ದಾರೆ. ಇನ್ನು ಚಾಂಪಿಯನ್ಸ್ ಟ್ರೋಫಿ ಇವತ್ತು ಗೆದ್ದರು, ಫೈನಲ್ ಆಡಿದ್ರು ಕೂಡ ಅವ್ರು ಇರೋಲ್ಲ ಅವೈಲಬಲ್. ಆ ಕಾರಣಕ್ಕೋಸ್ಕರ ಅದೊಂದು ಅವ್ರಿಗೆ ನೆಗೆಟಿವ್ ಅಂತಲೇ ಹೇಳ್ಬೋದು. ಬಟ್ ನಮ್ಮವರು ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲ ಫಿಟ್ಟಾಗಿದ್ದಾರೆ, ಪ್ರತಿಯೊಬ್ಬರು ಫಾರ್ಮಿಗೆ ಬಂದಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಗೆದ್ದು ಏನು ವರ್ಲ್ಡ್ ಕಪ್ ಫೈನಲ್ ರಿವೆಂಜ್ ಇತ್ತು ಅದನ್ನು ತಗೋತಾರೆ ಅಂತ ಅಂದ್ಕೊಂಡಿದ್ದೀನಿ. ನ್ಯೂಜಿಲ್ಯಾಂಡ್ ಮೇಲೆ ಗೆದ್ದಾಗಲೇ ನನಗೆ ಅನ್ನಿಸ್ತು. ಯಾಕಪ್ಪ ಅಂತಂದರೆ ನ್ಯೂಜಿಲ್ಯಾಂಡು ICC ಟೂರ್ನಮೆಂಟು ಇಂಡಿಯಾ ಮೇಲೆ ಅಂತ ಬಂದಾಗ ಆಲ್ಮೋಸ್ಟ್ ಗೆದ್ದಿದ್ದಾರೆ. ಎಲ್ಲೋ ಒಂದೆರಡು ಮ್ಯಾಚ್ ಸೋತಿದ್ರು ಇದುವರೆಗೂ, ಇವತ್ತು ಮತ್ತೆ ಸೋತಿದ್ದಾರೆ ಲಾಸ್ಟ್ ಮ್ಯಾಚು. ಆ ಕಾರಣಕ್ಕೋಸ್ಕರ ಸೇಮ್ ಅದನ್ನು ಕಂಟಿನ್ಯೂ ಮಾಡ್ತಾರೆ, ಇಂಡಿಯಾ ಅದೇ ಫಾರ್ಮಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ. ನಿಮ್ಮ ಅನಿಸಿಕೆ ಏನು? ಏನಾದ್ರು ಚೇಂಜ್ ಮಾಡಬೇಕಾ ಟೀಮಲ್ಲಿ, ಅಥವಾ ಆಸ್ಟ್ರೇಲಿಯಾ ಮೇಲೆ ಇದೇ ಟೀಮ್ ಹೋಗಬೇಕಾ, ಯಾರು ಗೆಲ್ಬೋದು ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.